ಸಂತಸ ಎನ್ನುವುದು ಯಾರಿಗೆ ಬೇಕಿಲ್ಲ ಹೇಳಿ. ಬದುಕಿನ ಸಂತಸಕ್ಕಾಗಿಯೇ ಪ್ರತಿಯೊಬ್ಬರ ಹೆಣಕಾಟ ನಡೆಯುತ್ತಿದೆ. ಅದೇನೋ ಗೊತ್ತಿಲ್ಲ, ಹಲವಾರು ಸಮಸ್ಯೆಗಳು ಬದುಕಿನ ಸಂತಸವನ್ನೇ ಕಸಿದುಕೊಂಡು ಬಿಡುತ್ತವೆ. ಆಗ ಬದುಕೆ ದುರಸ್ಥವಾಗಿ ಬಿಡುತ್ತದೆ. ಈಗ ಈ ಸಂತಸದ ಅಧ್ಯಯನವೊಂದು ನಡೆದಿದ್ದು, ಯಾವ ದೇಶದ ಜನರು ಹೆಚ್ಚು ಸಂತಸವಾಗಿದ್ದಾರೆಂಬುದರ ಪಟ್ಟಿ ಬಿಡುಗಡೆ ಮಾಡಲಾಗಿದೆ. ಹಾಗಾದ್ರೆ ಯಾವ ದೇಶದ ಜನ ಹೆಚ್ಚು ಸಂತಸದಿಂದ ಇದ್ದಾರೆಂಬುದನ್ನು ನೋಡಿಕೊಂಡು ಬರೋಣ ಬನ್ನಿ. ವಿಶ್ವದಲ್ಲಿ ಅತಿ ಹೆಚ್ಚು ಸಂತಸದಾಯಕ ದೇಶಗಳ ಪಟ್ಟಿ ಬಿಡುಗಡೆ ಮಾಡಲಾಗಿದ್ದು, ಫಿನ್ಲೆಂಡ್ ಈ ಬಾರಿಯ ಅಗ್ರಸ್ಥಾನ ಪಡೆದಿದೆ. ಆ ಮೂಲಕ ಸತತ 8ನೇ ಬಾರಿಗೆ ಸಂತಸದಾಯಕ ದೇಶಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದಂತಾಗಿದೆ. 140 ದೇಶಗಳ ಪಟ್ಟಿಯಲ್ಲಿ ಭಾರತವು 118ನೇ ಸ್ಥಾನ ಪಡೆದಿದೆ. ಕಳೆದ ವರ್ಷ 126ನೇ ಸ್ಥಾನ ಪಡೆದಿದ್ದ ಭಾರತವು ಈ ಬಾರಿ 8 ಸ್ಥಾನ ಮೇಲೇರಿ ಸಂತಸವನ್ನ ತುಸು ಹೆಚ್ಚು ಮಾಡಿಕೊಂಡಿದೆ. ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟರ್ 2025 ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಖುಷಿಯ ದಿನ ಹಿನ್ನೆಲೆಯಲ್ಲಿ ವರದಿಯನ್ನ ಬಿಡುಗಡೆ ಮಾಡಲಾಗಿದೆ. ಸುಮಾರು 140 ದೇಶಗಳ ಜನರ ಅಭಿಪ್ರಾಯ ಸಂಗ್ರಹಿಸಿ ಅಲ್ಲಿನ ಮೂಲ ಸೌಕರ್ಯಗಳು ಸೇರಿ ಹಲವು ಅಂಶಗಳನ್ನು ಗಮನಿಸಿ ವರದಿ ತಯಾರಿಸಲಾಗುತ್ತೆ. ಒಂದು ದೇಶದ ಜಿಡಿಪಿ, ಭ್ರಷ್ಟಾಚಾರ ಪ್ರಮಾಣ, ಸಾಮಾಜಿಕ ಸಹಕಾರ, ಆರೋಗ್ಯ, ಸ್ವಾತಂತ್ರ್ಯ ಸೇರಿ ಹಲವು ವಿಷಯಗಳನ್ನು ಪರಿಗಣಿಸಿ ವರದಿಯನ್ನ ತಯಾರಿಸಲಾಗುತ್ತೆ. ಹಾಗೆ ನೋಡಿದ್ರೆ ಪ್ರತಿ ವರ್ಷವೂ ಫಿನ್ಲೆಂಡ್ ಮೊದಲ ಸ್ಥಾನ ಪಡೆಯುತ್ತದೆ. ಸತತ 8ನೇ ಬಾರಿಗೆ ಮೊದಲ ಸ್ಥಾನ ಪಡೆದ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಒಟ್ಟು 10 ಅಂಕಗಳಿಗೆ ಆಯಾ ದೇಶಗಳು ಪಡೆಯುವ ಅಂಕಗಳನ್ನು ಆಧರಿಸಿ ಅಗ್ರಸ್ಥಾನಗಳನ್ನು ನಿರ್ಧರಿಸಲಾಗುತ್ತೆ. ಫಿನ್ಲೆಂಡ್ ಈ ಬಾರಿ 7.74 ಅಂಕವನ್ನು ಪಡೆದಿದೆ. ಈ ಬಾರಿ ಅಫ್ಘಾನಿಸ್ತಾನ ಕೊನೆಯ ಸ್ಥಾನವನ್ನು ಪಡೆದಿದೆ. ನಮ್ಮ ನೆರೆಯ ದೇಶಗಳಾದ ನೇಪಾಳ 92, ಪಾಕಿಸ್ತಾನ 109, ಚೀನಾ 68, ಶ್ರೀಲಂಕಾ 133 ಹಾಗೂ ಬಾಂಗ್ಲಾದೇಶ 134ನೇ ಸ್ಥಾನ ಪಡೆದಿವೆ. ಇನ್ನು ಅಫ್ಘಾನಿಸ್ತಾನದ ನಂತರ ಸಿಯೆರಾ ಲಿಯೋನಾ ಹಾಗೂ ಲೆಬನಾನ್ ದೇಶಗಳಿವೆ. ಇನ್ನು ಟಾಪ್ 10 ಖುಷಿಯ ದೇಶಗಳು: ಫಿನ್ಲೆಂಡ್, ಡೆನ್ಮಾರ್ಕ್, ಐಸ್ಲ್ಯಾಂಡ್, ಸ್ವೀಡನ್, ನೆದರ್ಲ್ಯಾಂಡ್ಸ್, ಕಾಸ್ಟೆರಿಕಾ, ನಾರ್ವೆ, ಇಸ್ರೇಲ್, ಲಕ್ಸೆಂಬರ್ಗ್ ಹಾಗೂ ಮೆಕ್ಸಿಕೋ.